ಬ್ಯಾಂಗ್ಳೂರ್ ನಾರ್ತ್ ಅಲ್ಲಿ ಬಿಜೆಪಿ 100%, ಸದಾನಂದ ಗೌಡ್ರು ನಾನ್ ಕಾಂಟ್ರವರ್ಷಿಯಲ್ ಕ್ಯಾಂಡಿಡೇಟ್. ಯಾಕೋ ಸ್ವಲ್ಪ ಮುಜುಗರ ಆಗಿ ಪಾರ್ಟಿನಲ್ಲಿ ನಾನು ಈ ಸಲ ನಿಂತ್ಕೊಳ್ಳಲ್ಲ ಅನ್ನೋದೊಂದು ಸ್ಟೇಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿನ ಲೋಕಲ್ ಲೀಡರ್ ಬಂದು ಕಾಂಗ್ರೆಸ್ ಬೈರತಿ ಸುರೇಶ್, ವೆರಿ ಯಂಗ್ ಮ್ಯಾನ್. ಆತನ ಯಾವ ಪಾರ್ಟಿ ಗೆದ್ರೆ ಅದೇ ಪಾರ್ಟಿನೇ. ಲೋಕಸಭೆ ಎಲೆಕ್ಷನ್ ಬಂದ್ರೆ ಅಣ್ಣ ಥ್ಯಾಂಕ್ ಯು, ಇಲ್ಲಿ ನಮ್ಗೆ ಮೋದಿಜಿ ಬೇಕು ಅಂತ ಬಿಜೆಪಿ ಹಾಕ್ತಾರೆ. ಅದು ಫ್ರೀ ಕೊಡ್ತಾರೆ, ಇದು ಫ್ರೀ ಕೊಡ್ತಾರೆ, ಇದು ಕೊಡ್ತಾರೆ ಅಂತ ಹೇಳ್ಬಿಟ್ಟು ರಾಂಗ್ ಡಿಸಿಷನ್ ತಗೊಂಡ್ಬಿಟ್ಟು ನಾವು ಕಾಂಗ್ರೆಸ್ಗೆ ವೋಟ್ ಮಾಡಿಬಿಟ್ಟು ಅಂತ ಇಂಥವ್ರನ್ನ ನಾವೆಲ್ಲ ಲೀಡರ್ಸ್ ಮಾಡಿದ್ದು. ಇವರ ನಮ್ಮ ದೇಶನ ಕಾಪಾಡ್ತಾ ಇರೋದು ತುಂಬಾ ಬೇಜಾರಿದ್ದಾರೆ. ಈ ಫ್ರೀ ಬೀಸು ಎಕ್ಸ್ಪೆಕ್ಟ್ ಮಾಡುವ ಜನ ಬೇರೆ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜಯಲೇಗೌಡ್. ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳು ಬಾಕಿ ಇದೆ. ಈ ಒಂದು ಹಂತದಲ್ಲಿ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಅನ್ನೋದು ನಮ್ಮ ಪ್ರಶ್ನೆ. ಈ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ನಾವೀಗ ಜನರ ಬಳಿ ತೆರಳಿದ್ದೇವೆ. ನಾವೀಗ ಸದ್ಯಕ್ಕೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೇವೆ. ಇಲ್ಲಿನ ಒಂದು ಮತದಾರರನ್ನು ಕೇಳೋಣ, ಅವರಿಗೆ ಪ್ರಧಾನಮಂತ್ರಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ. ಸರ್ ನಮಸ್ತೆ, ನಿಮ್ಮ ಮುಂದಿನ ಪ್ರಧಾನಮಂತ್ರಿ ಆಯ್ಕೆ ಯಾರು? ನಮಸ್ಕಾರ, ಕರ್ನಾಟಕ ಟಿವಿ. ನಾನು VS ಪ್ರಸಾದ್ ಅಂತ, ಸುಪ್ರೀಂ ಕೋರ್ಟ್ ಅಡ್ವೊಕೇಟ್. ಈ ಗೆದ್ದಲಹಳ್ಳಿ RMB ಪಾರ್ಕ್ ಅಂತ ಇದು ಬಹಳ ಫೇಮಸ್. ಇಲ್ಲಿ ನಾವು ಸುಮಾರು 15 ವರ್ಷದಿಂದ ಬರ್ತಾ ಇದ್ದೇವೆ. ಅಫ್ಕೋರ್ಸ್ ಬಹಳ ಅದ್ಭುತವಾದ ಪ್ರಶ್ನೆ ಕರ್ನಾಟಕ ಟಿವಿ ಅವ್ರದ್ದು. ಏನಂದ್ರೆ ಮುಂದಿನ ಪ್ರೈಮ್ ಮಿನಿಸ್ಟರ್ ಅನ್ನೋದ್ರ ಬಗ್ಗೆ ಕೆಲವು ಅಫ್ಕೋರ್ಸ್ ರಾಜಕೀಯ ಪಕ್ಷಗಳು ಅದು ಇದು ಇದೆ. ಒಂದ್ ವೇಳೆ ಒಂದು ನ್ಯಾಷನಲ್ ಪಾರ್ಟಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಂದ ಒಬ್ಬರು ಕ್ಯಾಂಡಿಡೇಟ್ ಅನ್ನ, ಆ ಕ್ಯಾಂಡಿಡೇಟು ರಾಹುಲ್ ಗಾಂಧಿ ಇವರು ಇರಬೇಕು ಅನ್ನೋದು ಅವರ ಅಭಿಪ್ರಾಯ ಇದೆ. ಖಂಡಿತ. ಮತ್ತು ಒಂದು ಸತ್ಯ, ಇಡೀ ಪ್ರಪಂಚಕ್ಕೆ ಇಡೀ ದೇಶಕ್ಕೆ ಆಮೇಲೆ ಕರ್ನಾಟಕಕ್ಕೆ ಎಲ್ಲ ಕಡೆ ಪ್ರೂವ್ ಆಗಿದೆ, ಇಂಟರ್ನ್ಯಾಷನಲ್ ಲೀಡರ್ ಅಂದ್ರೆ ನಮ್ಮ ಮೋದಿಜಿ. ಅವರಿಗೆ ಸರಿಸಾಟವಾಗಿ ಯಾರೂ ಬರಲು ಸಾಧ್ಯತೆ ಇಲ್ಲ. ಅಫ್ಕೋರ್ಸ್ ನಾನು ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಅಫಿಲಿಯೇಷನ್ ಇಲ್ಲ, ನಾನು ಆಗಿಲ್ಲ. ನಾನು ಒಬ್ಬ ಪಾಸಿಟಿವ್ ಕ್ರಿಟಿಕ್ ಅಷ್ಟೇ. ಅದ್ರ ಪ್ರಕಾರ ಹೇಳೋಂಗಿದ್ರೆ ಇವತ್ತು ದೇಶಕ್ಕೆ ಬೇಕಾಗಿರೋದು ಅದ್ಭುತವಾಗಿ ಒಬ್ಬ ನಾಯಕ ಬೇಕು. ಕೆಲವು ವಿಷಯಗಳು 10 ವರ್ಷದಿಂದ ಲೋಕಸಭೆ ಎಲೆಕ್ಷನಲ್ಲಿ, ಪಾರ್ಲಿಮೆಂಟಲ್ಲಿ ನಡೆದಿದೆ. ಇನ್ನೊಂದು 5 ವರ್ಷದಲ್ಲಿ ಅನೇಕ ಸಮಸ್ಯೆಗಳು ದೇಶದ್ದು ಸಾಲ್ವ್ ಆಗಬೇಕಾಗಿದೆ. ಫಾರ್ ಎಕ್ಸಾಂಪಲ್, ನ್ಯಾಷನಲ್ ರಿವರ್ಸ್ ಜೋಡಣೆ ಆಗೋದಾಗ್ಲಿ, ಯೂನಿಫಾರ್ಮ್ ಸಿವಿಲ್ ಕೋಡ್ ಆಗಲಿ, ಅಥವಾ ಕಾಮನ್ ಡೇ ಸ್ಟೇಟಲ್ಲೂ ಸೆಂಟ್ರಲ್ಲೂ ಎಲೆಕ್ಷನ್ ಆಗೋದು, ಇಂಥವೆಲ್ಲ ನಡಿಬೇಕಾಗಿದೆ. ಜನಗಳ ಒಂದು ಆಶೋತ್ತರ ಅದಾಗಬೇಕು ಅಂತ. ಇಲ್ಲಿ ನಾರ್ತ್ಗೆ ನಾವು ಇದ್ದಿದ್ದು ನಮ್ಮ ಸದಾನಂದ ಗೌಡ್ರು ಅದ್ಭುತವಾದ ಕ್ಯಾಂಡಿಡೇಟ್. ಅವರು ನಾನ್ ಕಾಂಟ್ರವರ್ಷಿಯಲ್ ಕ್ಯಾಂಡಿಡೇಟು. ಇನ್ಫ್ಯಾಕ್ಟ್ ಅವರು ವಕೀಲರಾಗಿದ್ದವರು ಕಾರ್ಕಳದಲ್ಲಿ. ಆಮೇಲೆ ಫಸ್ಟ್ ಸೀಸನ್ನಲ್ಲಿ ಮೋದಿಯವರು ಕ್ಯಾಬಿನೆಟಲ್ಲಿ ಲಾ ಮಿನಿಸ್ಟರ್ ಕೂಡ ಆಗಿದ್ರು, ಅದು ದೇಶಕ್ಕೆ ಗೊತ್ತಿರೋ ವಿಷಯ. ಈಗ ಅವರು ಸ್ವಲ್ಪ ಎಲ್ಲ ಪಾರ್ಟಿಗಳಲ್ಲೂ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಬೇಜಾರು ಇವೆಲ್ಲ ಇರುತ್ತೆ. ಅದ್ರ ಪ್ರಕಾರ ಅವ್ರು ಆ್ಯಕ್ಚುಲಾಗಿ 69 or 70, ನನ್ನ ಪ್ರಕಾರ ಇನ್ನೂ ಒಂದು ಎಲೆಕ್ಷನ್ ನಿಂತ್ಕೋಬೋದು. ಯಾಕೋ ಸ್ವಲ್ಪ ಮುಜುಗರ ಆಗಿ ಪಾರ್ಟಿನಲ್ಲಿ ನಾನು ಈ ಸಲ ನಿಂತ್ಕೊಳ್ಳಲ್ಲ ಅನ್ನೋದೊಂದು ಸ್ಟೇಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಇಲ್ಲೆಲ್ಲೋ ಹಾಸನದಲ್ಲಿ. ಬಟ್ ಗೊತ್ತಿಲ್ಲ, ಪೊಲಿಟಿಕಲ್ ಪಾರ್ಟೀಸ್ ಈಗಲೂ ಮಾಡ್ತಾ ಇದ್ದಾರೆ. ಸದಾನಂದ ಗೌಡರು ಒಂದು ವೇಳೆ ನಿಂತರೆ ಬ್ಯಾಂಗ್ಳೂರ್ ನಾರ್ತಲ್ಲಿ ಬಿಜೆಪಿ 100%. ಆಮೇಲೆ ಈಗಲೇ ಜನಗಳ ಮೆಂಟಾಲಿಟಿ ಪೂರ್ತಿ ಇವರೊಂದು ಮಾಡ್ಕೊಂಡ್ರಲ್ಲ INDIA ಕೂಟ ಅಂತ, ಅದ್ರ ಪ್ರಕಾರ ಕೂಡ ಅವರಲ್ಲಿ ಯೂನಿಟಿ ಇಲ್ಲ, ಯಾರು ಲೀಡರ್ ಇದ್ದಾರೆ ಅನ್ನೋದೆಲ್ಲ ಪ್ರಶ್ನೆ ಇರೋದ್ರಿಂದ ಬಹುಶಃ ಈ ಸಲ ಲೋಕಸಭೆಯಲ್ಲಿ ನಮ್ಮ ಬಿಜೆಪಿ ದೇಶ ಇಷ್ಟಪಡುವಂಥ, ಅವ್ರಿಗೆ ಮೊದಲನೇದಾಗಿ ಮೋದಿಜಿಯನ್ನು ಗೆಲ್ಲಿಸ್ಬೇಕು ಅಂತ. ಮೋದಿಜಿಯನ್ನು ಗೆಲ್ಲಿಸ್ಬೇಕು ಅನ್ನೋಂಗಿದ್ರೆ MP ಗಳು ಮ್ಯಾಕ್ಸಿಮಮ್ ಬಿಜೆಪಿಯಿಂದ ಕೊಡಬೇಕು ಅಂತ. ಆ ವಿಧದಲ್ಲಿ ಬಹುಶಃ ಬಿಜೆಪಿ ಕಡೆ ಅಲೆ ಇದೆ ಅನ್ನೋದು ನನ್ನ ಪರ್ಸನಲ್ ವೈಯಕ್ತಿಕ ಅಭಿಪ್ರಾಯ. ಈ ಕರ್ನಾಟಕ ಟಿವಿನವರು ನಾನು ಆಗಲೇ ಸುಮಾರು ಒಂದು 5 ರೌಂಡ್ ಹಾಕಿದೆ. ಅದ್ಭುತವಾಗಿ ಈ ಪಾರ್ಕಲ್ಲಿ ಕೆಲವು ಯೂತ್ಸ್ನೆಲ್ಲ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಎಕ್ಸಲೆಂಟ್ ಟೀಮ್. ಸೊ ಇದು ನನ್ನ ಪರ್ಸನಲ್ ಅಭಿಪ್ರಾಯ. ಗಾಡ್ ಬ್ಲೆಸ್ ಕರ್ನಾಟಕ ಟಿವಿ. ಚುನಾವಣೆ ಬಗ್ಗೆ, ಈಗಿನ ಒಂದು ಪ್ರಸ್ತುತ ನಾಯಕರ ಬಗ್ಗೆ ಸಾಕಷ್ಟು ಹೇಳಿದ್ರಿ. ಆದ್ರೂ ಕೂಡ ಇನ್ನೊಂದು ಪ್ರಶ್ನೆ ಇದೆ ಇದ್ರ ಬಗ್ಗೆನೆ. DV ಸದಾನಂದ ಗೌಡರ ಬಗ್ಗೆ ಹೇಳಿದ್ರಿ. ಸೊ ಇಲ್ಲಿನ ಸಾಕಷ್ಟು ಜನರ ಅಥವಾ ಒಂದು ಮತದಾರರ ಅಥವಾ ಒಂದು ಸಾರ್ವಜನಿಕರ ಮಾತೇನು ಅಂತಂದ್ರೆ, ಅವರು ಈ ಒಂದು ಕ್ಷೇತ್ರಕ್ಕೆ ಸಮರ್ಥರಲ್ಲ, ಈ ಕಡೆ ಕ್ಷೇತ್ರದಲ್ಲಿ ಅವ್ರು ತಲೆ ಹಾಕಿ ನೋಡಲ್ಲ, ಕೆಲಸಗಳನ್ನು ಮಾಡಲ್ಲ ಅಂತ. ಅದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲ, ಅದು ಮೋಸ್ಟ್ಲಿ ನಿಮಗ್ ಗೊತ್ತಲ್ವಾ ನಮ್ಮ ದೇಶದ ಪೊಲಿಟಿಕಲ್ ಸಿಸ್ಟಮ್, ಆ ರೀತಿ ಒಂದು ರೂಮರ್ ಅಷ್ಟೇ. ವೈಯಕ್ತಿಕ ಅಭಿಪ್ರಾಯ. ಹೌದೌದು. ಆಮೇಲೆ
ಈಗಲೂ ನಾನು ನಿಮ್ಗೆ ಹೇಳ್ತೇನೆ, ನೀವು ಹುಡುಗರು ಅದ್ಭುತವಾಗಿ ಸರ್ವೆ ಮಾಡ್ತಾ ಇದ್ದೀರಾ. ನೀವು ಈಗಲ್ಲ 10 ದಿನ ನೀವು ಏರಿಯಾದಲ್ಲಿ ಸರ್ವೆ ಮಾಡಿ. ಸದಾನಂದ ಗೌಡ್ರು ಅನ್ಕಾಂಟ್ರವರ್ಷಿಯಲ್ ಲೀಡರ್. ಅಷ್ಟೇ ಯಾಕೆ, ನಾನೇ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನ. ಯಾವುದಾದ್ರೂ ಈ ಸುಮಾರು ಅವರ ಪೊಲಿಟಿಕಲ್ ಕೆರಿಯರ್ನಲ್ಲಿ ಯಾವುದಾದ್ರೂ ಒಂದು ಸ್ಕ್ಯಾಮ್ ಇದೆಯಾ ಅವ್ರ ಮೇಲೆ? ಏನೂ ಇಲ್ಲ. ಆಮೇಲೆ ಎಲ್ಲ ಕಡೆ ಬರ್ತಾರೆ, ಎಕ್ಸಲೆಂಟ್ ಮನುಷ್ಯ. ಅದಕ್ಕಿಂತ ಇನ್ನೊಂದು ಆ್ಯಡ್ ಮಾಡ್ತಾರೆ, ಇಲ್ಲಿನ ಲೋಕಲ್ ಲೀಡರ್ ಬಂದು ಕಾಂಗ್ರೆಸ್ ಭೈರತಿ ಸುರೇಶ್. ಪ್ರತಿ ಮನೆಗೂ ಹೋಗ್ತಾನೆ, ಪ್ರತಿಯೊಬ್ಬರು. ಭೈರತಿ ಸುರೇಶ್ ಎಲೆಕ್ಷನ್ ವೆರಿ ಯಂಗ್ ಮ್ಯಾನ್, ಈಸ್ ಓನ್ಲಿ ಮೇ ಬಿ ಬಿಟ್ವೀನ್ 45 and 50. ಆತನ ಎಲೆಕ್ಷನ್ ಇಲ್ಲೋವರೆಗೂ ಆತನ ಯಾವ ಪಾರ್ಟಿ ಗೆದ್ರೆ ಅದೇ ಪಾರ್ಟಿನೇ. ಅವರು ಕಾಂಗ್ರೆಸ್ ಅಲ್ಲೇ, ಅವರು ಬಹಳ ಸಿನ್ಸಿಯರ್ ಆಗಿದ್ದಾರೆ. ಕಾಂಗ್ರೆಸ್ ಮತ್ತೆ ಸಿದ್ದರಾಮಯ್ಯನವ್ರಿಗೆ ರೈಟ್ ಹ್ಯಾಂಡ್. ನಮ್ಮ ಲೋಕಲ್ ಬಂದು ಈ ಗೆದ್ಲಳ್ಳಿ, ಸಂಜಯ್ ನಗರ್ ಎಕ್ಸ್ಟೆನ್ಷನ್ ಏನಿದ್ರು ಇವ್ರಿಗೇನೆ, ಯಾರು ಕಾಂಗ್ರೆಸ್ ಭೈರತಿ ಸುರೇಶ್. ಇಲ್ಲಿ ಜನ ಎಷ್ಟು ಬುದ್ಧಿವಂತರಂದ್ರೆ, ಭೈರತಿ ಸುರೇಶನ್ನ ಅಣ್ಣ ಅಂತಾಗ್ಲಿ, ತಮ್ಮ ಅಂತಾಗ್ಲಿ, ಮಗ ಅಂತಾಗ್ಲಿ ಟ್ರೀಟ್ ಮಾಡಿದ್ರು. ಲೋಕಸಭೆ ಎಲೆಕ್ಷನ್ ಬಂದ್ರೆ ಅಲ್ಲಿ ಅಣ್ಣ ಥ್ಯಾಂಕ್ ಯು, ಇಲ್ಲಿ ನಮಗೆ ಮೋದಿಜಿ ಬೇಕು ಅಂತ ಬಿಜೆಪಿಗೆ ಹಾಕ್ತಾರೆ. ಈ ಸಲ ಈ ಏರಿಯಾದಲ್ಲೆಲ್ಲ ಬಿಜೆಪಿನೇ ಬರೋದು. ಇದು 100% ಸತ್ಯ. ಸರ್, ನೋ ಎಡಿಟ್ ನೋ ಕಟ್ ಸರ್, ನಿಮ್ಮ ಅಭಿಪ್ರಾಯವೇನಿದೆ ಅದನ್ನ ನೇರವಾಗಿ ತಿಳಿಸ್ತೇವೆ. ಮತ್ತೊಂದೇನಂದ್ರೆ, ಈಗ ಪ್ರಸ್ತುತವಾಗಿ ಇರುವಂತಹ ರಾಜಕೀಯವನ್ನು ಗಮನಿಸಿದ ನಂತರ ಯುವ ಮತದಾರರು ಯಾವ ರೀತಿ ಮತದಾನ ಮಾಡಬೇಕು ಅಂತೀರಾ? ಅಲ್ಲ, ನಾನು ಇಷ್ಟೇ ಹೇಳೋದು. ಯಾಕಂದ್ರೆ ದೇಶದ ಬಗ್ಗೆ ಯೋಚನೆ ಮಾಡಿ. ಈಗಾಗಲೇ 6 ತಿಂಗಳಿಂದ ಜನ ಎಲ್ಲೋ ಒಂದು ಕಡೆ ಏನೋ ಒಂದು ರಾಂಗ್ ಡಿಸಿಷನ್ ತಗೊಂಡ್ಬಿಟ್ವಾ. ಈ ಫ್ರೀ ಬೀಸು, ಅದು ಫ್ರೀ ಕೊಡ್ತಾರೆ, ಇದು ಫ್ರೀ ಕೊಡ್ತಾರೆ, ಇದು ಕೊಡ್ತಾರೆ ಅಂತ ಹೇಳ್ಬಿಟ್ಟು ರಾಂಗ್ ಡಿಸಿಷನ್ ತಗೊಂಡ್ಬಿಟ್ಟು ನಾವು ಕಾಂಗ್ರೆಸ್ಸಿಗೆ ವೋಟ್ ಮಾಡಿಬಿಟ್ವಾ ಅಂತ ಈಗಾಗಲೇ ಯೋಚನೆ ಮಾಡಿ, ಅದರಲ್ಲಿ ಈಗ ಮತ್ತೆ ಸಡನ್ ಆಗಿ ಎಲೆಕ್ಷನ್ ಏನಾದರೂ ಸ್ಟೇಟ್ ಎಲೆಕ್ಷನ್ ಆದರೆ ಅದ್ರ ಬಗ್ಗೆ ನಾನು ಒಂದೇ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ ನಿಮಗೆ. ನಾನು ಬಿಜೆಪಿ ಕಾರ್ಯಕರ್ತ ಅಲ್ಲ, ನನಗೆ ಪೊಲಿಟಿಕಲ್ ಅಪ್ಲಿಕೇಶನ್ ಇಲ್ಲ. ನಾನು ಬಿಜೆಪಿ ಕೇಸ್ ಬಂದರೂ ತಗೊತೇನೆ, ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡ್ತೇನೆ. ಕಾಂಗ್ರೆಸ್ ಬಂದರೂ ತಗೊತೇನೆ. ನನ್ನ ಪ್ರಕಾರ ಜನ ಸ್ಟೇಟ್ ರಾಜಕೀಯದ ಬಗ್ಗೆ ಬೇಜಾರು ಬಿದ್ದುಬಿಟ್ಟಿದ್ದಾರೆ, ಇವರ ಲೀಡರ್ಶಿಪ್ ಬಗ್ಗೆ ಬೇಜಾರು ಬಿದ್ದುಬಿಟ್ಟಿದ್ದಾರೆ. ಇಂಥವ್ರನ್ನ ನಾವೆಲ್ಲ ಲೀಡರ್ಸ್ ಮಾಡಿದ್ದು, ಇವರ ನಮ್ಮ ದೇಶನ ಕಾಪಾಡ್ತಾ ಇರೋದು ತುಂಬಾ ಬೇಜಾರು ಬಿದ್ದಿದ್ದಾರೆ. ಆದ್ದರಿಂದ ಆ ಬೇಜಾರು ಲೋಕಸಭೆ ಎಲೆಕ್ಷನ್ ಅಲ್ಲಿ ಖಂಡಿತ ಆಗೋದಿಲ್ಲ. ಜನ ಪೂರ್ತಿ ಬಿಜೆಪಿ ಕಡೆ ಇದ್ದಾರೆ. ಆಮೇಲೆ ಯೂತ್ಸು ಕೂಡ, ಅವ್ರಿಗೆ ನನ್ನ ಸಜೆಷನ್ನು ಇಷ್ಟೇ, ದೇಶದ ಬಗ್ಗೆ ಯೋಚನೆ ಮಾಡಿ. ನಿಮಗೆ ಫ್ರೀ ಬೀಸ್ ಎಲ್ಲ ಬೇಕಾಗಿಲ್ಲ. ಈ ಫ್ರೀ ಬೀಸು ಎಕ್ಸ್ಪೆಕ್ಟ್ ಮಾಡೋ ಜನ ಬೇರೆ ಅಂಥವ್ರಿಗೆ ನಾವು ಯಾವ ಇದು ಕೊಡೋದು ಬೇಡ. ನೀವು ದೇಶದ ಬಗ್ಗೆ ಯೋಚನೆ ಮಾಡಿ. ದೇಶಕ್ಕೆ ಸಾಕಷ್ಟು ಕೆಲಸಗಳು ಬೇಕಾಗಿದೆ, ಒಳ್ಳೆ ಲೀಡರ್ ಬೇಕಾಗಿದೆ. ಒಬ್ಬ ಲೀಡರ್ ಇದ್ದು ಚೆನ್ನಾಗಿ ನಡೆಸ್ಕೊಂಡು ಹೋದ್ರೆ ಮಾತ್ರ ಇದೆಲ್ಲ ಮಾಡೋದಕ್ಕೆ ಸಾಧ್ಯ. ಆದ್ದರಿಂದ ಅದು ನನ್ನ ಸಜೆಷನ್ನು. ಬಟ್ ಅಫ್ಕೋರ್ಸ್ ನಮ್ಮದು ಫ್ರೀ ಫ್ರಾಂಚೈಸು, ಡೆಮೊಕ್ರೆಟಿಕ್ ಫ್ರಾಂಚೈಸು, ಸೀಕ್ರೆಟ್ ಬ್ಯಾಲೆಟ್. ಆದ್ದರಿಂದ ನೀವು ಯಾರಿಗೆ ಬೇಕಾದರೂ ಮಾಡ್ಬೋದು. ಇದೊಂದು ಯೋಚನೆ ಮಾಡುವುದು ಅನ್ನೋದು ನಮ್ಮ ನವ ಯುವಕರಿಗೆ ನನ್ನ ತಿಳಿ ಹೇಳಿಕೆ. ಅಯ್ಯೋ, ಅದೆಲ್ಲದಕ್ಕಿಂತ ನಮ್ಮ ಹುಡುಗರು ತುಂಬಾ ಬುದ್ಧಿವಂತರ್ರಿ, ಬುದ್ಧಿವಂತನವಾಗಿ ವೋಟ್ ಮಾಡ್ತಾರೆ. ಏನು ನಾವು ತರಬೇಕು.